ವಿಶ್ವಕ್ಕೆ ಮೊದಲ ಪಾರ್ಲಿಮೆಂಟ್ ನೀಡಿದ ವಿಶ್ವಗುರು ಬಸವಣ್ಣನವರ ಜೀವನದ ಚರಿತ್ರೆ ಹೊಂದಿರುವಂತಹ ಒಂದು ಗ್ಯಾಲರಿ ಸಿದ್ಧವಾಗಿದೆ. 18 ವರ್ಷ ತಪಸ್ಸನ್ನ ಮಾಡಿ ನಿವೃತ್ತ ಶಿಕ್ಷಕರ ಕಲಾಕುಂಚದಲ್ಲಿ ರಾಜ್ಯದ ಮೊದಲ ಬಸವಣ್ಣನವರ ಆರ್ಟ್ ಗ್ಯಾಲರಿ ಸ್ಥಾಪನೆಯಾಗಿದೆ. ತಮ್ಮ ಕೈಯಿಂದಾನೇ 40 ಲಕ್ಷಕ್ಕೂ ಅಧಿಕ ಹಣವನ್ನ ಹಾಕಿ ಈ ಗ್ಯಾಲರಿಯನ್ನ ನಿರ್ಮಾಣ ಮಾಡಿರುವುದು ಬಸವ ಅಭಿಮಾನಿಗಳ ಸಂಗಮಕ್ಕೆ ಸಾಕ್ಷಿಯಾಗಿದೆ. ಈ ಕುರಿತ ಒಂದು ಡೀಟೇಲ್ಸ್ ಇದೆ, ನೋಡೋಣ. ರಾಜ್ಯದ ಮೊದಲ ಬಸವಣ್ಣ ಆರ್ಟ್ ಗ್ಯಾಲರಿ, ನಿವೃತ್ತ ಶಿಕ್ಷಕರ ಕುಂಚದಲ್ಲಿ ಅರಳಿದ ಬಸವಣ್ಣ ಜೀವನ ಚರಿತ್ರೆ. ಪಿಂಚಣಿ ಹಣದಲ್ಲಿ ಆರ್ಟ್ ಗ್ಯಾಲರಿ ಸ್ಥಾಪಿಸಿದ ಬಸವಾಭಿಮಾನಿಗಳು. 124 ಕಲಾಕೃತಿಗಳಲ್ಲಿ ಅಣ್ಣನ ಸಮಗ್ರ ಜೀವನ ಅನಾವರಣ. ಕರ್ನಾಟಕದ ಸಂಸ್ಕೃತಿ ನಾಯಕ ಬಸವಣ್ಣನವರ ಸಮಗ್ರ ಜೀವನ ಚರಿತ್ರೆಯನ್ನ ನಿವೃತ್ತ ಚಿತ್ರಕಲಾ ಶಿಕ್ಷಕರೊಬ್ಬರು ತಮ್ಮ ಕುಂಚದಲ್ಲಿ ಅರಳಿಸಿ ಆರ್ಟ್ ಗ್ಯಾಲರಿ ಮೂಲಕ ಅವರ ಸಂದೇಶಗಳನ್ನ ಜನಮಾನಸಕ್ಕೆ ಮುಟ್ಟಿಸುವ ಪ್ರಯತ್ನ ಮಾಡಿದ್ದಾರೆ. ಇದಕ್ಕಾಗಿ ತಮ್ಮ ಇಡೀ ಪಿಂಚಣಿಯ 40 ಲಕ್ಷಕ್ಕೂ ಅಧಿಕ ಹಣವನ್ನ ವಿನಿಯೋಗಿಸಿ ಬಸವಣ್ಣನ ಬದುಕನ್ನ ಚಿತ್ರಕಲೆ ಮೂಲಕ ಹಿಡಿದಿಟ್ಟ ನಾಡಿನ ಮೊದಲ ಕಲಾವಿದ ಎನಿಸಿಕೊಂಡಿದ್ದಾರೆ. ಬೀದರ್ನ ಬಸವನಗರದ ನಿವಾಸಿ ಚಾ ಭಿ ಸೋಮಶೆಟ್ಟಿ ಮಹತ್ವದ ಕಾರ್ಯ ಮಾಡಿದ ನಿವೃತ್ತ ಶಿಕ್ಷಕರಾಗಿದ್ದು, ನಿವೃತ್ತಿಯ ನಂತರ ಸಾರ್ಥಕ ಬದುಕು ಕಟ್ಟಿಕೊಂಡಿದ್ದಾರೆ. ಶರಣ ಚಿತ್ರಗಳ ರಚನೆ ಮತ್ತು ಆರ್ಟ್ ಗ್ಯಾಲರಿ ಸ್ಥಾಪನೆಗಾಗಿ ಸುಮಾರು 18 ವರ್ಷಗಳ ಕಾಲ ತಪಸ್ಸಿನಂತೆ ಬದುಕನ್ನ ಸವೆಸಿದ್ದಾರೆ. ಬಹಳಷ್ಟು ಮಹಾತ್ಮರದ ಜೀವನ ಚರಿತ್ರೆ ಪೇಂಟಿಂಗ್ ನೋಡಿದ್ದೀನಿ ಅಲ್ಲಿ. ಆದರೆ ನಮ್ಮ ಬಸವನವ್ರ ಬಗ್ಗೆ ಇಲ್ಲಿವರೆಗೆ ನನ್ನ ದೃಷ್ಟಿಯಲ್ಲಿ ಕಂಡು ಬರಲಿಲ್ಲ. ಅದಕ್ಕೆ ನಾ ಏನು ವಿಚಾರ ಮಾಡೋದಂದ್ರೆ, ಬಸವನವರ ಜೀವನ ಚರಿತ್ರೆ ಯಾಕೆ ಮಾಡೋದು ಅಂತ ತಿಳ್ಕೊಂಡು ನಾನು ಸುಮಾರು 2007ನಲ್ಲಿ ಬಸವನವರ ಜೀವನ ಚರಿತ್ರೆ ವಚನ ಸಾಹಿತ್ಯ ಮತ್ತು ಜನವಾಣಿ ಸಂಗ್ರಹ ಮಾಡ್ಕೊತಾ ಬಸವನವ್ರ ಸಾಹಿತ್ಯನ ಅಭ್ಯಾಸ ಮಾಡಿ ಮುಂದೆ ವಚನ ಆಧಾರವನ್ನು ಹೆಚ್ಚು ಒತ್ತು ಕೊಟ್ಟು ಅದೇ ಆಧಾರ ಮೇಲೆ ನಾನು ಬಸವನ ಸಮಗ್ರ ಜೀವನ ಚರಿತ್ರೆ ಬಾಲ್ಯಂದು ಆಯ್ಕೆವಾಗಿ ನಾನು ಪೇಂಟಿಂಗ್ ಮಾಡಿದ್ದೀನಿ. ಈ ಮಾಡೋ ಉದ್ದೇಶ ಅಂದ್ರೆ ನಮ್ಮ ಬೀದರ್ನಲ್ಲಿ ಯಾವ್ದಾದ್ರು ಯಾತ್ರಿಕರು, ಶರಣರು, ಮಹಾತ್ಮರು ಯಾರೇ ಬರಲಿ ಇಲ್ಲಿ ನೋಡುವಂತ ಒಂದು ಸ್ಥಳ ಬಸವನವ್ರ ಬಗ್ಗೆ ಒಂದು ಕೇಂದ್ರ ಬಿಂದು ಆಗಬೇಕು, ಜನರಿಗೆಲ್ಲ ಗುರುತು ಆಗಬೇಕು. ಆ ಉದ್ದೇಶದಿಂದ ಒಂದು ಗ್ಯಾಲರಿ ಕಟ್ಟಿದ್ದೀನಿ. ಇನ್ನು ಬಸವಣ್ಣನ ಜನನದಿಂದ ಹಿಡಿದು ಲಿಂಗೈಕ್ಯರಾಗುವ ತನಕ ಐತಿಹಾಸಿಕ ಚರಿತ್ರೆಯನ್ನ ಜಲವರ್ಣದಲ್ಲಿ ಚಿತ್ರಗಳನ್ನ ರಚಿಸಿದ್ದಾರೆ. ಭಕ್ತಿ ಭಂಡಾರಿಯ ಸಾಮಾಜಿಕ ಧಾರ್ಮಿಕ ಕಾರ್ಯ, ವಚನ ಕ್ರಾಂತಿಯನ್ನ ಸುಮಾರು 124 ಪೇಂಟಿಂಗ್ ನಲ್ಲಿ ಬಿಡಿಸಿ ಜೀವ ತುಂಬಿದ್ದಾರೆ. ಇವುಗಳನ್ನ ವೀಕ್ಷಿಸಿದವರಿಗೆ ಬಸವಣ್ಣ ಕಟ್ಟಿದ ಕಲ್ಯಾಣ ನಾಡು ಕಣ್ಣೆದುರಿಗೆ ಬಂದಂತೆ ಭಾಸವಾಗುತ್ತದೆ. 2007ರಲ್ಲಿ ಈ ಮಹೋನ್ನತ ಕಾರ್ಯಕ್ಕೆ ಈ ಕಲಾವಿದ ಕೈ ಹಾಕಿದ್ದು 2025ರಲ್ಲಿ ಪೂರ್ಣಗೊಂಡಿದೆ. ಇದರ ಯಶಸ್ಸಿಗಾಗಿ ಮಡದಿ ಮತ್ತು 3 ಮಕ್ಕಳು ಬೆನ್ನೆಲುಬಾಗಿ ನಿಂತಿದ್ದು ವಿಶೇಷ. ಇನ್ನು ಬೀದರ್ನ ಕಲಾವಿದರು ಈ ರೀತಿ ತಪಸ್ಸಿನ ರೀತಿಯಲ್ಲಿ ಸಾಧನೆ ಮಾಡಿದ್ದು ನಮಗೆ ಬಹಳ ಹೆಮ್ಮೆ ಇದೆ ಎಂದ್ರು ಸ್ಥಳೀಯ ಬಸವ ಅಭಿಮಾನಿಗಳು. ಒಬ್ಬ ನಿವೃತ್ತ ಶಿಕ್ಷಕನು ತನ್ನ ಇಡೀ ಬದುಕಿನ ಅವಧಿಯಲ್ಲಿ ಏನೇನು ಗಳಿಕೆ ಮಾಡಿದ ಸುಮಾರು 37.5 ಲಕ್ಷ ರೂಪಾಯಿ ಖರ್ಚು ಮಾಡಿ ಆರ್ಟ್ ಗ್ಯಾಲರಿ ಮಾಡಿದ್ದು ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬಸವಣ್ಣರವರ ಚಿತ್ರ ಗ್ಯಾಲರಿಯನ್ನು ಬಹುಶಃ ನಾವಂತೂ ನೋಡಿಲ್ಲ. ಇದು ಅಪರೂಪದ ಸನ್ನಿವೇಶ. ಇದು ರಾಜ್ಯದ ಮೊದಲ ಆರ್ಟ್ ಗ್ಯಾಲರಿ ಅಂತಕ್ಕಂಥ ನನ್ನ ಭಾವನೆ ಇದೆ. ಅತ್ಯಂತ ಹೆಮ್ಮೆಯ ಸಂಗತಿ, ಒಬ್ಬ ಚಿತ್ರ ಕಲಾವಿದನು ತಮ್ಮ ಕಲ್ಪನೆಯಲ್ಲಿ ಚಿತ್ರಗಳನ್ನು ಕರೆದು ಅದನ್ನು ಜನಸಾಮಾನ್ಯರಿಗೆ ಬಸವಣ್ಣ ಸಂದೇಶವನ್ನ ಅತ್ಯಂತ ಕ್ಷಿಪ್ರಗತಿಯಲ್ಲಿ ತಿಳಿದುಕೊಳ್ಳಕ್ಕೂ ಸಿ.ಬಿ. ಸೋಮಶೆಟ್ಟಿ ಚಿತ್ರಾಲಯ ಅತ್ಯಂತ ಪೂರಕ ದಾಖಲೆಗಳನ್ನ ಒದಗಿಸಲಿದೆ. ಒಟ್ಟಾರೆ ಮುಂದಿನ ವರ್ಷ ನೂತನ ಅನುಭವ ಮಂಟಪ ಲೋಕಾರ್ಪಣೆಯಾಗುತ್ತಿದೆ. ಈಗ ವಿಶ್ವಗುರು ಬಸವಣ್ಣನವರ ಜೀವನ ಚರಿತ್ರೆಯನ್ನ ಗ್ಯಾಲರಿ ಮೂಲಕ ಹೊರತಂದಿದ್ದು ಖುಷಿಯ ಸಂಗತಿಯಾಗಿದೆ. ಮಲ್ಲಿಕಾರ್ಜುನ್, ಪಬ್ಲಿಕ್ ಟಿವಿ, ಬೀದರ್.